ಅಪ್ಪ ಏನಾಯ್ತು? ನನಗೇನಾಗಿಲ್ಲಪ್ಪ, ನನಗೇನು ಏನಾಯ್ತು? ಇದೇಕೆ ಮಾಡ್ತಾ ಇದ್ದೆ ಹೇಳು. ಹಾಗೇನಿಲ್ಲಪ್ಪ, ಹಾಗೇನಿಲ್ಲ. ನನಗೇನು, ನೀವು ಹೇಗಿದ್ದೀರಾ? ಗೌರಿ ಹೇಗಿದ್ದಾಳ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಿನಗೇನಾಗಿದೆ ಹೇಳು. ನನಗೇನು ಆಗಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ. ನಿಮ್ಮ ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀರಿ ತಾನೆ? ಏನು ಕೇಳ್ತಾ ಇದ್ದೀನಿ? ಏನು ಮಾತಾಡ್ತಿದ್ಯಾ? ನನಗೆ ಒಂದು ತಿಳಿದಾಗಿದೆ. ನಿನಗೇನಾಗಿದೆ ಹೇಳು. ಇಲ್ಲಪ್ಪ, ನನಗೆ ತಲೆಗೆ ಸ್ವಲ್ಪ ವೇಟ್ ಬಿದ್ದಿದೆ. ಆ ಗೌಡ ಬೆಂಗಳೂರಿಗೆ ಕಳಿಸಿದಾಗ ನನ್ನ ಮೇಲೆ 10 ರೌಡಿಗಳನ್ನು ಬಿಟ್ಟು ನನ್ನ ತಲೆಗೆ ಸ್ವಲ್ಪ ಏಟಾಗಿದೆ. ಏಟಾದ ಕಾರಣ ನಾನು ಯಾವಾಗ ಏನು ಮಾತಾಡ್ತೇನೆಂದು ನನಗೆ ಗೊತ್ತಾಗಲ್ಲ. ಏನು ಗೊತ್ತಾಯ್ತು? ಆ ಗೌಡ ನಿನಗೆ ಈ ರೀತಿ ಮಾಡಿದನ? ನೀನ್ ಹೇಗೆ ಸೊಪ್ಪನಿದ್ದೀಯೋ ವಿಶ್ವ, ಹೇಗೆ ಸೊಪ್ಪನಿದ್ದೀಯಾ? ಅಪ್ಪ, ನನ್ನ ತಮ್ಮನ ಸಲುವಾಗಿ ನನ್ನ ಪ್ರಾಣವನ್ನೇ ಕೊಡ್ತೇನೆಂದು ಆಗಲೇ ಹೇಳಿ ಹೋಗಿದ್ದೆ. ಹೌದು ಕಣು, ಹೌದು. ನಾನು ಹೇಳಿದ್ರೆ ನನ್ನ ಮಾತಲ್ಲಿ ನೀನು ಕೇಳಿದೀಯಾ? ಇಲ್ಲ. ನನ್ನ ಪ್ರಾಣ ನನ್ನ ತಮ್ಮನ ಸಲುವಾಗಿ ಆದ್ರೂ ಚಿಂತೆ ಇಲ್ಲ, ಅವನ ಲಗ್ನ ಮಾಡಿ ತೀರ್ತು ಅಂತ ಹೇಳಿದೀಯ. ಅದಕ್ಕಾಗಿ ಮನೆ ಬಿಟ್ಟು ಹೋದಿಯ. ಈಗ ಈ ರೀತಿನೇ ಆಗಿ ಬಂದಿದ್ಯಾ ಅಂದ್ರೆ ಮುಂದೆ ನನ್ನ ಗತಿ ಏನು ಹೇಳೋದು? ಅಪ್ಪ, ಈ ನಿನ್ನ ಮಗ ಈಶ್ವ ಇರುವವರೆಗೂ ಯಾವ ತೊಂದರೆ ನಿನಗೆ ಬರಲ್ಲಪ್ಪ, ಬರಲ್ಲ. 10 ರೌಡಿಗಳನ್ನು ನನ್ನ ಮೇಲೆ ಬಿಟ್ಟು ಆ ಶ್ರೀಮಂತ ಕೊಲ್ಲಲು ಪ್ರಯತ್ನ ಮಾಡಿದ. ಆದ್ರೆ ಅದರಲ್ಲಿ ಜಯಶಾಲಿಯಾಗಿ ಬಂದಿದ್ದೆಪ್ಪ, ಜಯಶಾಲಿಯಾಗಿ ಬಂದಿದ್ದೀನಿ. ಅದೇ ಕಣೋ ಮಗನೇ ನಿನ್ನ ಗುಣ. ಅಲ್ಲೋ, ನಿಂದು ಒಂದು ವಿಚಾರ ಮಾಡಬೇಡ. ನಿನ್ನನ್ನು ಮನೆಯನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಪರದೇಶಿಯನ್ನಾಗಿ ನಿನ್ನ ಹೆಂಡತಿ ಗೌರಿಯ ಗತಿ ಏನು ಅದನ್ನು ವಿಚಾರ ಮಾಡ್ತೀಯಾ ನೀನು? ಹೌದು, ಆ 10 ಜನ ಬಿಟ್ರು ರೌಡಿಗಳು 100 ಜನ ಬಂದ್ರು ಬಾಗಬಾರ್ದು ನೀವು. ನೋಡಿ, ಏನೇ ಆಗಲಿ ಎಂತಾಗಲಿ ಅಂತವ್ರನ್ನ ಸೆದೆ ಪಡೆದು ನೀವು ಧೀರ ಅನಿಸಿಕೊಳ್ಳಬೇಕು, ಧೀರ ಅನಿಸಿಕೊಳ್ಳಬೇಕು. ಹೌದು, ನಿನ್ನ ಮಾತಿನಂತೆ ಈ ನಿನ್ನ ಗಂಡ ಯಾವತ್ತು ಶರಣನಾಗಿ ಬಾಳಲ್ಲ ಗೌರಿ, ಬಾಳಲ್ಲ. ನಿಮ್ಮ ಪರಿಸ್ಥಿತಿ, ನಿಮ್ಮ ಮುಖ ನೋಡಿದರೆ ಗೊತ್ತಾಗುತ್ತೆ. ಏನಾಗಿದೆ ಹೇಳಿ? ಪ್ರಕಾಶ ಹಾಗೂ ವಾಸಂತಿ ಎಲ್ಲಿದ್ದಾರೆ? ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಹೇಳಿ. ನೋಡ್ಕೊತಿದ್ದಾರೆ, ಚೆನ್ನಾಗಿ ನೋಡ್ಕೊತಿದ್ದಾರೆ. ಆದ್ರೆ ಅವರ ಚಿತ್ರ ಎನ್ಸುತ್ತಾ ಅಲ್ಲಾರ್ದೆ ಈ ರೀತಿ ಬೀದಿ ಬೀದಿ ಅಲಿತಾ ಇದ್ದೀವಿ. ನೋಡಿ, ನಾವೀಗ ಅಲಿತಾ ಇದ್ದಲ್ಲಿ ನಮ್ ನೋಡಿದ್ರೆ ಈ ರೀತಿ ತಲೆಗೆ ಪಟ್ಟು ಹಚ್ಚಿಕೊಂಡು ಬಂದಿದ್ದೀರಾ. ನೋಡಿ ಅಂದ್ರೆ ಇಂಥ ಸಮಯದಲ್ಲಿ ನೀವು ಸುಮ್ಮನೆ ಕೂಡಬಾರ್ದು. ಆ ನೀಚ ಗೌಡ ಎಷ್ಟೇ ಮಂದಿಯನ್ನು ಕಳಿಸಿದ್ರು ಅವರಲ್ಲಿ ನೀವು ಗೆದ್ದು ಈ ಸಮಾಜಕ್ಕೆ ಕೀರ್ತಿ ತರಬೇಕು, ಅದೇ ನಮ್ಮ ಆಸೆ. ಆಯ್ತು ಗೌರಿ, ಒಂದು ಹೆಣ್ಣು ಒಂದು ಗಂಡಿನಿಂದ, ಒಂದು ಗಂಡಿನ ಹಿಂದೆ ಒಂದು ಹೆಣ್ಣಿನ ಇರ್ಬೇಕಂತ ಬಲ್ಲವರು ಹೇಳ್ತಾರ. ಇವತ್ತು ನನಗೆ ನೀನಾವಾಗ ಬಲಗೈ ಆಗಿದೆಯಲ್ಲಂತವೇ ಆ ಗೌಡನನ್ನು ಸುಮ್ಮನೆ ಬಿಡಲ್ಲ ಗೌರಿ, ಸುಮ್ಮನೆ ಬಿಡಲ್ಲ. ಇವತ್ತೇ ಮತ್ತು ನನ್ನ ಪರಶುರಾಮನ ಕೊಡ್ಲಿ ಹಿಡಿದು ಆ ಗೌಡನ ಸಂಹಾರ ಮಾಡುತ್ತೇನೆ ಗೌರಿ, ಮಾಡುತ್ತೇನೆ. ಇದಕ್ಕೆ ನೀನೇನಂತೀಯಪ್ಪ? ನಿನಗೇನು ನಾನು ಹೇಳಲು? ಇಲ್ಲಿಯವರೆಗೆ ನಮ್ಮ ಮನೆತನ ಸರ್ವ ನಾಶವಾದದ್ದು ಆ ಗೌಡನಿಂದಲೇ. ನನ್ನ ಪ್ರಾಣ ಹೋಗುವುದು ಹೊರಗಾಗಿ ಆ ಗೌಡ ನನ್ನ ಮುಂದೆ ಸಾಯಬೇಕು. ಅಂದಾಗ ನೀನು ದೇವ ಕೊಟ್ಟ ಮಾವ, ದೇವರು ಕೊಟ್ಟ ಮುರಾಕಿಯ. ಇಲ್ಲದಿದ್ದರೆ ನಿನಗಾಗದಿದ್ರೆ ಹೇಳು, ನಾನೇ ಹೋಗಿ ಅವನನ್ನು ಸರ್ವನಾಶ ಬಿಡುತ್ತೇನೆ. ನಾನು ದೇವರ ಕೊಟ್ಟ ಮಗನಾಗಿರ್ತೀನಿ, ನೀನೇ ದೇವರಪ್ಪ, ನನಗೆ ನೀನೇ ದೇವರು. ಆದರೆ
ಮತ್ತೆ ಮತ್ತೆ ಒಂದು ಮಾತು ಹೇಳ್ತೇನೆ. ಆ ಮಾತನ್ನು ಈಗಾದರೂ ಈ ಸಮಾಜಕ್ಕೆ ಹೇಳ್ತೀನಪ್ಪ. ಹೇಳುವ ಮಾತು ಎಲ್ಲರಿಗೂ ತಿಳಿಯುವಂತೆ ಬಿಚ್ಚಿ ಹೇಳು ಮಗನೇ. ಅಪ್ಪ, ನಾನು ನಿನ್ನ ಹಾಗೂ ತಾಯಿ ಮತ್ತೆ ಉದರದಲ್ಲಿ ಜನಿಸಿದ ಮಗನಲ್ಲಂತ ಈ ಸಮಾಜದ ಜನ ಹಾಗೂ ಪ್ರಕಾಶ ಎತ್ತುತ್ತಾರೆಪ್ಪ, ಹೇಳುತ್ತಿದ್ದಾರೆ. ಏನು ಹೇಳ್ತಾ ಇದೀಯ ವಿಶ್ವ? ಏನು ಹೇಳ್ತಾ ಇದೀಯಾ? ಹೌದಪ್ಪ, ಮುತ್ತಜ್ಜ ಹಾಗೂ ಪ್ರಕಾಶ ನನಗೆ ಹೇಳಿದ್ರು, ನೀನು ನನ್ನ ಒಡ ಹುಟ್ಟಿದ ಅಣ್ಣಲ್ಲ. 25 ವರ್ಷದ ಹಿಂದೆ ವಿದೇಶಿ ಪುತ್ರ ಬಸಾಕರ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಅವರ ಉದರದಲ್ಲಿ ಜನಿಸಿದ ಮಗ ಅಂತ ಈ ಸಮಾಜ ಮತ್ತೆ ಮತ್ತೆ ನನ್ನ ಚುಚ್ಚಿ ಚುಚ್ಚಿ ಹೇಳ್ತಾ ಇದೆಯಪ್ಪ. ಚುಚ್ಚಿ ವಿಶ್ವ, ಈ ಸಮಾಜ ಏನೇ ಅನ್ನಲಿ, ನಾನು ಕಣೋ ನಿಜವಾಗಿ ನಿಮ್ಮಪ್ಪ. ನಾನು ಯಾವಾಗ ನನಗೆ ನಿನ್ನ ಮಲಮಗನಂಗ ಕಟ್ಟಿದ್ರೆ ಅದನ್ನು ಹೇಳಲೇ, ಅದನ್ನು ಹೇಳು. ಇದಪ್ಪ, ನನ್ನ ತಂದೆ ತಾಯಿಗಿಂತ ನೀನೇ ಹೆಚ್ಚಪ್ಪ, ನನಗೆ ನೀನೇ ಹೆಚ್ಚು. ಆದರೆ ಈ ಸಮಾಜಕ್ಕೆ ನಾನೊಬ್ಬ ಪ್ರೀತಿಯಲ್ಲಿ ಬಿದ್ದ ಶಿಶು ಆಗಬಾರ್ದಂತ ನೀನು ಸೋಪಾನ ಮಾಡಿ ಇಲ್ಲಿವರೆಗೂ ಈ ಮಗನನ್ನು ಸಾಕಿ ಸಲುವುದಕ್ಕೆ ನಿನಗೆ ಕೋಟಿ ಕೋಟಿ ನಮನಪ್ಪ. ಅದನ್ನೆಲ್ಲ ಮಾಡಿಸಿದವನು ಈ ಊರಿನ ಹಾಲ ಸಿದ್ದೇಶ್ವರನ ಹಾನಿ ಮಾಡಿ ಹೇಳ್ತಾ ಇದ್ದೀನಿ. ಅವನ ಆಶ್ಚರ್ಯವಾದ ನಿನ್ನ ಮ್ಯಾಲಿದೆ ಕರು, ನಿನ್ನ ಮ್ಯಾಲಿದೆ. ಆಯ್ತಪ್ಪ, ಇವತ್ತೇ ಈ ಕಣ್ಣೀರು ಬೇಡ, ಈ ಅಳುವು ಬೇಡ. ನಾನು ಮತ್ತೆ ನನ್ನ ಪರಶುರಾಮನ ಕೊಡ್ಲಿ ಹಿಡಿದು ಆ ಗೌಡನ ಸಂಹಾರ ಮಾಡಿ ಮಾಡುತ್ತೇನೆಪ್ಪ. ಇದು ನಿನ್ನ ಪಾದದಾನಿಗೂ ಸತ್ಯ. ಅಲ್ಲಿವರೆಗೂ ನೀನು ಗೌರಿ ಎಲ್ಲಾದರೂ ಯಾರು ನನ್ನ ಗೆಳೆಯರ ಮನೆಯಲ್ಲಿ ಬಿಟ್ಟು ಬರುತ್ತೇನೆ. ಬನ್ನಿ. ಹೌದು, ನಾವು ಕೂಡ ಆ ದೇವರಲ್ಲಿ ನೀವು ಜಯಶಾಲಿಯಾಗಿ ಬರ್ಲಿ ಅಂತ ಆ ದೇವರಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತೀವಿ. ನಡ್ರಮ್ಮ, ಹೋಗೋಣ.